ಹೊಡೆದು ಸತ್ಯದ ಸಾಮ್ರಾಜ್ಯವನ್ನು ಕಟ್ಟಿ ಈ ಕಲಿಯುಗದಲ್ಲಿ ಕೊಟ್ಟ ಮಾತು ಇಟ್ಟ ಹೆಜ್ಜೆ ಕಟ್ಟಲ ಸಾಧಿಸುವವರೆಗೂ ಸಮಾಧಾನ ಇಲ್ಲ. ಈ ಹಸಿರು ಕ್ರಾಂತಿ ಹರಿಕಾರಣಿಗೆ ಅಣ್ಣ ಅಂದ ಹಾಗೆ ಶೇಂಗಾ ನೀರಿಗೆ ಬಂದು ತುಂಬಾ ಬಾಡಿಕೊಂಡು ನಿಂತಿದೆ ಅಣ್ಣ. 3-4 ದಿವಸವಾಯಿತು ಕರೆಂಟ್ ಬದಲಾಗದೆ ಹೊಲಕ್ಕೆ ನೀರು ಹಾಯಿಸಿದೆ. ಹೀಗಾದ್ರೆ ಈ ರೈತರ ಗೋಳನ್ನು ಕೇಳುವರು ಯಾರು ಭಾವನವರೇ? ಕರೆಂಟ್ ಅಂದಾಗ ಒಬ್ರು ಎತ್ಕೊಂಡ್ರೆ ಒಬ್ರೆ ಎತ್ತಕಂದ್ರೆ ನಿಮ್ಗೆ ಅಲ್ಲಿ ಎತ್ತಾರ ಅಲ್ಲ ಅವನರ ಎತ್ತಲ್ರಿ ಇವನು ರೈತರ ಮಕ್ಕಳು ಬಾರಿ ರೈತ ಬೀದಿಯಲ್ಲಿ ಭಿಕ್ಷೆ ಬೇಡಬೇಕಾಗುತ್ತದೆ. ಮೊದಲು ಕೇಬರಿಗೆ ಒಂದು ಫೋನ್ ಮಾಡೋಣ. ಕೇಬರಿಗೆ ಫೋನ್ ಹಚ್ಚುವುದು ಒಂದೇ, ನೀರಿಲ್ಲದ ಬಾವಿಯಲ್ಲಿ ಜಿಗಿಯುವುದು ಒಂದೇ, ಎರಡು ಒಂದೇನಪ್ಪ. ಯಾಕೆಂದರೆ ಅವರು ಹೇಳುವುದು ಒಂದೇ ಮಾತು, ನಮ್ಮ ಹೆಡ್ ಆಫೀಸಿನಲ್ಲಿ ಕರೆಂಟ್ ಇಲ್ಲ, ನಾವೇನು ಮಾಡಬೇಕೆಂದು ಹರಿಯ ಉತ್ತರವನ್ನು ಕೊಡುತ್ತಾರೆ. ಏನು ಬೀಗರು, ಆಳವಾದ ವಿಚಾರದಲ್ಲಿ ಮಕ್ಕಳಂತೆ ಕಾಣುತ್ತಿರುವುದಲ್ಲ. ಈ ರೈತನ ಮಕ್ಕಳು ಈ ದರಿಗೆ ಬಂದ ಮೇಲೆ ಜೀವನದಲ್ಲಿ ಚಿಂತೆಗಳು 100 ಅಲ್ಲವೇ ಕಾರಣ. ಚಿಂತೆಗಳನ್ನು ದೂರ ಮಾಡಲೇನು ಜೀವಂತ ಇದ್ದಾನೆ ಎನ್ನುವುದು ನೆನಪಿರಲಿ. ಎಂತಹ ಮಾತನಾಡ್ತೀಯ ವೀರ? ಹುಲಿಯ ಗುಂಡಿಗೆ ಇರುವ ಈ ನನ್ನ ಅಣ್ಣನಲ್ಲಿ ಎಂದಾದ್ರೂ ಭಯ ಉಂಟೆ? ಇಲ್ಲವೇ ಇಲ್ಲ. ತಂಗಮ್ಮ, ಆ ಮಾರುತಿ ದೇವರ ದಯದಿಂದ ಚೆನ್ನಾಗಿರುವೆ, ಆದರೆ ಯಾಕಣ್ಣ ಆದ್ರೆ ಎಂದು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿಯಲ್ಲ, ಏನಾಯ್ತು ಹೇಳು? ರಾಯಣ್ಣ, ನಿನಗೆ ಅಂತ ಕಷ್ಟ ಏನು ಬಂದಿದೆ? ವೀರ, ಹುಟ್ಟುತ್ತರ ಚಿಂತೆ ದುಃಖ ದುರ್ಮಾನಗಳು ಕೆಂಪೋದರೊಂದಿಗೆ ಬೆನ್ನಿಗಟ್ಟಿಕೊಂಡು ಬಂದಿದ್ದಾರೆ. ಆದರೆ ಅದಕ್ಕೆ ಎಂಟನೆಯ ಜೀವನ ಸುತ್ತ ಬಂದಿದ್ದೇನೆ. ವೀರ, ಕಂಡ ಬಡವರ ಬಲವನ್ನು ಹೆದರಿಸಿದ ಎದುರಿಗೆ ಬರೆಸಿಕೊಂಡು ಅದೇ ಭೂಮಿಯಲ್ಲಿ ಗಳಿಗೆ ಆಳಿಕೆ ಶುರು ಮಾಡಿ ಕೋಟಿ ಗಂಟೆ ಹಣ ಗಳಿಸಿಕೊಂಡು ಇಲೆಕ್ಷನ್ ನಿಲ್ಲಿಸಿಕೊಂಡು ಪ್ರಜಾಜನತೆಗೆ ತುಳಿದ ಆತ್ಮಾರ್ಪಣೆ ಕೊಟ್ಟು ಮೋಸದಿಂದ ಆಚುರಗಿ ಈಗ ಈ ರಾಜ್ಯದ ಮಂತ್ರಿಯಾಗಿ ಕೃಷಿ ಮಂತ್ರಿಯಾಗಿ ಕೆಂಪಗೂಟದ ಕಾಲಿನಲ್ಲಿ ತಿರುಗಾಡುವ ಆ ಬಂದ ಜಡಿ ಪಾಟೀಲರ ಊಟವನ್ನು ಏನನ್ನ ಗಂಡುಗಳಿಂದ ಕಡಿದು ವಿಧಾನಸೌಧದ ಬಾಗಿಲಿಗೆ ತೋರಣ ಕಟ್ಟುವರೆಗೂ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ ಬಾಬಾ, ಶಾಂತಿ ಇಲ್ಲ. ರಾಯಣ, ರೈತರ ಹೊಂದಿಗೆ ಅಂಡರ್ ಬಾರ್ ಆಟ ಆಡುವ ಆ ಜೆಡಿ ಮತ್ತು ಕೆ ರೆಡ್ಡಿ ಅಂತ ನೃತ್ಯ ರಾಜಕಾರಣಿಗಳೇ ಇರುವಲ್ಲಿ ಮೋಸ ವಂಚಿತನ
ಅನ್ಯಾಯ ಮಾಡುವ ಲಪಂಗ ಸರ್ಕಾರದ ಅಧಿಕಾರಿಗಳು ಅಂತವರಿಗೆ ಕರುಣೆಯನ್ನು ತೋರಿಸದೆ ಕೊಚ್ಚಿ ಹಾಕಿರಬೇಕು. ಸಪ್ಪಳಿ ಹುಲಿಯಂತೆ ಗಂಡು ಗಚ್ಚಿ ಹಾಕಿ ಕೈಯಲ್ಲಿ ಕೊಳ್ಳಿ ಹಿಡಿದುಕೊಂಡು ಮಕ್ಕಳನ್ನು ಸಂಬಾರ ಮಾಡಿದಾಗಲೇ ಈ ನಾಡಿನ ಮಕ್ಕಳು ಬಂಗಾರದ ಮಕ್ಕಳಾಗಿ ಬದುಕಲು ಸಾಧ್ಯ ರಾಯಣ್ಣ, ಸಾಧ್ಯ. ರಾಯಣ್ಣ, ಭೂಮಿಯಲ್ಲಿ ತಾಯಿಯಲ್ಲಿ ದುಡಿದು ಇಡೀ ಜಗತ್ತಿಗೆ ಅನ್ನ ಹಾಕುವ ಕಾಯಕ ಹೆಣ್ಣು ನಾಯಿಗಿಂತ ಕೀಳಾಗಿ ಕಾಣುವ ಭ್ರಷ್ಟ ರಾಜಕಾರಣಿಗಳೇ ಇರಲಿ, ಕಳ್ಳ ಸರ್ಕಾರದ ಅಧಿಕಾರಿಗಳೇ ಇರಲಿ, ಅವರಿಗೆ ಒಂದು ಬುದ್ಧಿ ಕಲಿಸಬೇಕಾದರೆ ಮೊದಲು ನಮ್ಮ ರೈತ ಜನಾಂಗ ಸಹನೆ ಶಾಂತಿ ಎಂಬ ಕೆಟ್ಟ ಸಂಪ್ರದಾಯವನ್ನು ತೆಗೆದು ಸೇಡು ಕ್ರಾಂತಿ ಎಂಬ ಮಂತ್ರವನ್ನು ಜಪಿಸಿದ್ದ ರೈತರಿಗೆ ನ್ಯಾಯ ಮಾಡುವ ಕಂತ್ರಿ ನಾಯಿಗಳನ್ನು ಎತ್ತ ಬಂದಂತೆ ಕೊಚ್ಚ ಹಾಕಿ ಮನ ಬಂದಂತೆ ತಳಿಸಿದಾಗ ಈ ರೈತನ ಹೇಳಿದಂತೆ ಕೇಳುತ್ತಾರೆ. ಬಹಳ ಸಂತೋಷವಾಯಿತು ತಮ್ಮ. ನೋಡಪ್ಪ, ನೀನು ಹೇಗಿದ್ರು ಕಲ್ತಿದ್ಯಾ ಅಂದಮೇಲೆ ನೀನು ಒಂದು ನೌಕರಿ ತೆಗೆದುಕೊಂಡು ಈ ಮನೆ ಬೆಳಗುವ ಮಗ ಆಗ್ಬೇಕನ್ನೋದೇ ನನ್ನ ಆಸೆ ಇದೆ ಮೈದುನ. ನಿನಗೆ ನೌಕರಿ ಸಿಕ್ಕಿದೆ ಎಂದು ಯಾವ ಕಾಲಕ್ಕೂ ಈ ನಿನ್ನ ಅನ್ನ ಅತ್ತಿಗೆಯರನ್ನು ಮರೆಯಬೇಡಪ್ಪ, ಮರೆಯಬೇಡ. ಅತ್ತಿಗೆಮ್ಮ, ನಾನು ಈ ದೊಡ್ಡ ಸ್ಥಾನಕ್ಕೆ ಬರಬೇಕಾದ್ರೆ ನಿಮ್ಮೆಲ್ಲರ ಪರಿಶ್ರಮೆಯ ಕಾರಣ. ತಮ್ಮ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟು ಹೋಗೋದ್ರಿಂದ ರಾಜಕಾರಣಿಗಳಿಗೆ ಅವರ ಕೈಯಲ್ಲಿ ನಮ್ಮ ಭಾರತಂಬೆ ಸಿಕ್ಕಾಕಿಕೊಂಡು ನೆರವೇರಿಸಿದ್ದಳಪ್ಪ. ಭಾರತಂಬೆಗೆ ಮುಕ್ತಿ ಕೊಡಿಸಬೇಕೆಂದರೆ ನ್ಯಾಯ, ನೀತಿ, ಸತ್ಯ, ಧರ್ಮದಿಂದ ನಿರ್ವಹಿಸಿದಾಗಲೇ ನೀನು ನನ್ನ ತಮ್ಮನಾಗಿ ಜನಿಸಿದ್ದಕ್ಕೂ ಸ್ವಾರ್ಥವಾಗುತ್ತದೆ ತಮ್ಮ, ಸ್ವಾರ್ಥವಾಗುತ್ತದೆ. ಹೌದು ತಮ್ಮ, ಹೆಜ್ಜೆ ಹೆಜ್ಜೆಗೂ ರೈತರ ಜೀವನದಲ್ಲಿ ಬೆಳಕು ಕತ್ತಲವಾಟವಾಡಿ ಹನಿ ಬೆವರು ಸುರಿಸಿದೆ. 6 ಅಂತಸ್ತಿನ ಅರಮನೆಯಲ್ಲಿ ನಾಚಿಕೆಲ್ಲದ ಕತ್ತೆಗಳಂತೆ ಮೆರೆಯುತ್ತಿರುವ ನೀಚ